ಕೌಟುಂಬಿಕ ಕಲಹಕ್ಕೆ ಇಬ್ಬರು ಮಹಿಳೆಯರ ಬರ್ಬರ ಕೊಲೆ. ಅಕ್ಕ ತಂಗಿ ಇಬ್ಬರನ್ನ ಕೊಂದು ಪೊಲೀಸರಿಗೆ ಶರಣಾದ ಪತಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇಬ್ಬರು ಮಹಿಳೆಯರನ್ನ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿಯ ಜಿಜಿಪೇಟೆಯಲ್ಲಿ ವಾಸವಿದ್ದ ಶಮಾ ಹಾಗೂ ಆಕೆಯ ಅಕ್ಕ ರೇಷ್ಮಾ ಕೊಲೆಯಾದ ಮಹಿಳೆಯರಾಗಿದ್ದು, ಶಮಾಳ ಪತಿ ಏಜಾಜ್ ಕೊಲೆ ಆರೋಪಿಯಾಗಿದ್ದಾನೆ. ಇನ್ನು ಶಮಾ ಕಳೆದ ಕೆಲ ತಿಂಗಳ ಹಿಂದೆ ಪತಿ ಏಜಾಜ್ ಜೊತೆ ಜಗಳವಾಡಿಕೊಂಡು ಪತಿಯನ್ನ ಬಿಟ್ಟು ಅಕ್ಕ ರೇಷ್ಮಾ ಮನೆಗೆ ಬಂದು ವಾಸವಾಗಿದ್ದಳು ಎನ್ನಲಾಗಿದೆ. ಈ ವಿಚಾರವಾಗಿ ಕಳೆದ 3 ತಿಂಗಳಿಂದ ಪತಿ ಏಜಾಜ್ ಕುಟುಂಬದವರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿಗಳನ್ನ ನಡೆಸಿದ್ದನಂತೆ. ಆದರೂ ಶಮಾ ಗಂಡನ ಮಾತನ್ನ ಕೇಳದೆ ಅಕ್ಕನ ಜೊತೆಯಲ್ಲಿ ವಾಸವಿದ್ಲಂತೆ. ಇನ್ನು ಪತ್ನಿ ತನ್ನೊಂದಿಗೆ ಬಾರದಿದ್ದಕ್ಕೆ ಆಕ್ರೋಶಗೊಂಡ ಏಜಾಜ್ ಮನೆಗೆ ಬಂದು ಪತ್ನಿ ಶಮಾ ಹಾಗೂ ಅಕ್ಕ ರೇಷ್ಮಾಳ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೊನ್ನೆ ಇವತ್ತು ಡಬಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಕೇಸಲ್ಲಿ ಇಲ್ಲಿ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ 2 ಜನ ಲೇಡೀಸ್ದು ಬಾಡಿ ಸಿಕ್ಕಿದೆ. ಬೋತ್ ಲೇಡೀಸ್ ಆರ್ ಸಿಸ್ಟರ್ಸ್. ಈ ಕೇಸ್ದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಮಾಹಿತಿ ಸಿಕ್ಕಿದೆ ಕಿ ಈ ಲೇಡಿ ಯಾರು ಇದ್ದಾರೆ ಶಮಾ, ಅವ್ರದ್ದು ಹಸ್ಬೆಂಡ್ ಏಜಾಜ್, ಇವ್ರದ್ದು ಮದುವೆ ಆಗಿತ್ತು ಗಲ್ಪೇಟೆ ರೆಹಮತ್ ನಗರಲ್ಲಿ ವಾಸ ಇದೆ. ಈ ಶಮಾ ಇವ್ರದ್ದು ಮತ್ತು 3 ಮಕ್ಕಳು ಇದ್ದಾರೆ. ಸೊ ಶಮಾದು ಮದರ್ದು ಡೆತ್ ಆಗಿತ್ತು 2-3 ತಿಂಗಳು ಹಿಂದೆ. ಸೊ ಅವರು ಅಲ್ಲಿಂದ ಮಕ್ಕಳ ಜೊತೆಗೆ ಚಿಂತಾಮಣಿಗೆ ಬಂದಿದ್ದರು ಆ ಟೈಮ್ಗೆ. ಆಮೇಲೆಯಿಂದ ಇವರು ಸುಮಾರು ಬಾರಿ ಅವರಿಗೆ ವಾಪಸ್ ಕರೆದಿದ್ದಾರೆ, ಇವರು ವಾಪಸ್ ಹೋಗಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ಬಾರಿ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಮತ್ತು ಜಗಳ ಆಗಿದ್ದು, ಕ್ವಾರಲ್ಸ್ ರೆಗ್ಯುಲರ್ ಆಗಿ ಆಗ್ತಾಯಿತ್ತು. ಇವತ್ತು ಬೆಳಿಗ್ಗೆ ಇವರು ನಮ್ಮ ಆರೋಪಿ ಏಜಾಜ್ ಅಲ್ಲಿಂದ ಅರೌಂಡ್ 5 ಗಂಟೆಗೆ 5:15 ಬಿಟ್ಟಿದ್ದೀರ ಗಲ್ಪೇಟೆಯಿಂದ ಒಂದು ಬೈಕಲ್ಲಿ. ಇಲ್ಲಿ ಅರೌಂಡ್ 6:30 ಬಂದು ಜೆ ಕಾಲೋನಿಯಲ್ಲಿ ಯಾವ ಮನೆಯಲ್ಲಿ ಇವರು ಇದ್ದಾರೆ ಆ ಮನೆಯಲ್ಲಿ ಹೋಗಿ ಈ 2 ಜನ ಲೇಡೀಸ್ ಮಲಗಿದ್ರು ಮತ್ತು ಮಕ್ಕಳು ಕೂಡ ಇದ್ದರು. 2 ಜನ ಲೇಡೀಸ್ಗೆ ಹೋಗಿ ಚಾಕುವಿಂದ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ 3 ಜನ ಮಕ್ಕಳಿಗೆ ಗಾಡಿಯಲ್ಲಿ ಕರ್ಕೊಂಡು ವಾಪಸ್ ಗಲ್ಪೇಟೆ ಹೋಗಿದ್ದಾರೆ. ಗಲ್ಪೇಟೆಯಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಗಲ್ಪೇಟೆ ಸ್ಟೇಷನಲ್ಲಿ ಅರೌಂಡ್ 8:45 ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ ಬೆಳಿಗ್ಗೆಯಿಂದ ಈ ಥರ ಯಾರು ಮಾಹಿತಿ ಕೊಳ್ಳಿಲ್ಲ ಕಿ ಈ ಥರ ಮರ್ಡರ್ ಆಗಿದೆ. ಇವರು ಯಾವಾಗ ಸರೆಂಡರ್ ಮಾಡಿದ್ದಾರೆ ಆಮೇಲೆ ಇದು ಎಲ್ಲರ ಗಮನಕ್ಕೆ ಬಂದಿದೆ ಕಿ ಈ ಥರ ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಈಗ ನಾವು ಅಲ್ಲಿಂದ ಆರೋಪಿಗೆ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕಲಿ ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇದು ಇನ್ಸಿಡೆಂಟ್ ಆಗಿದೆ. ಸರ್ ಬೆಳಗ್ಗೆ ಏನೋ ಗಲಾಟೆ ಆಗಿದೆ ಏನಾದರೂ? ನೋಡಿ, ಗಲಾಟೆ ಅವ್ರದ್ದು ಮೊದಲಿಂದ ಆಗ್ತಾಯಿದ್ದು. ಅವರಿಗೆ ಮನೆಯಲ್ಲಿ ವಾಪಸ್ ಬನ್ನಿ ಈ ಥರ ಕರಿತಾ ಇದ್ರು. ಈ ಕಾರಣ ಬಗ್ಗೆ ಗಲಾಟ ರೆಗ್ಯುಲರ್ ಆಗಿ ಆಗ್ತಾಯಿದ್ರು. ಇವರು ವಾಪಸ್ ಹೋಗಲಿಲ್ಲ 3 ಮಂತ್ಸಿಂದ. ಬೆಳಿಗ್ಗೆ ಇವತ್ತು ಬಂದು ಇವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬಿಕಾಸ್ ಬೇರೆ ಅಕ್ಕಪಕ್ಕದವರಿಗೆ ಏನೂ ಮಾಹಿತಿ ಇರಲಿಲ್ಲ ಕಿ ಯಾವಾಗ ಆಯಿತು, ಹೇಗೆ ಆಯಿತು, ಏನೂ ಸೌಂಡ್ ಬರಲಿಲ್ಲ ಅವರು. ಸರ್ ಈಗ ರೇಷ್ಮನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ ಸರ್? ಅವರು 2 ಜನ ಜೊತೆಗೆ ಇದ್ದರು. ಮತ್ತು ಈಗ ನಮಗೆ ಆರೋಪಿ ಸಿಕ್ಕಿದ್ದು ಅವರದ್ದು ಇಂಟರ್ರೋಗೇಷನ್ ಮಾಡ್ತೀವಿ ನಾವು ಕಿ ಇನ್ನೊಬ್ಬರು ಲೇಡಿದು ಯಾಕೆ ಮಾಡಿದ್ದಾರೆ, ಅದು ಕೂಡ ಏನಾದರೂ ಕಾರಣ ಇರಬೇಕು. ಬಟ್ ಅದು ಇಂಟರ್ರೋಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಸರ್ ಈ ಕೊಲೆ ಆಗುವಾಗ ಮಕ್ಕಳ ಜೊತೆಯಲ್ಲೇ ಇದ್ರಿ ಸರ್? ಆ ಮಕ್ಕಳು ಕೂಡ ಅದೇ ರೂಮಲ್ಲಿ ಮಲಗಿದ್ರು. ಮತ್ತು ಮಕ್ಕಳಿಗೆ ಇವರು ಕರ್ಕೊಂಡು ಹೋಗಿದ್ರು. 3 ಜನ ಮಕ್ಕಳು ಇದ್ದಾರೆ. ಬಟ್ ಅವ್ರದ್ದು ವಯಸ್ಸು ತುಂಬ ಕಮ್ಮಿ ಇದೆ. ಸೊ ನೋಡೋಣ ನಾವು ಯಾವುದು ಕೌನ್ಸಿಲಿಂಗ್ ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿದವ್ರದ್ದು ಹೆಲ್ಪ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಈಗ ದೂರ ಯಾರು ಕೊಟ್ಟಿದ್ದಾರೆ ಸರ್? ಈಗ ದೂರ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ತೊಗೊಳ್ತಾ ಇದ್ದೀವಿ. ಬೇರೆ ಸಿಸ್ಟರ್ಸ್ ಇದ್ದಾರೆ, ಅಕ್ಕಪಕ್ಕ ಮನೆಯಲ್ಲಿ ಬೇರೆ ಸಿಸ್ಟರ್ಸ್ ಇದ್ದಾರೆ, ಅವರಿಂದ ದೂರ ತೊಗೊಳ್ತಾ ಇದ್ದೀವಿ. ಇಲ್ಲಿ ಕೋಲಾರದಿಂದ ಇಲ್ಲಿ ತವ್ರ ಮನೆಗೆ ಬಂದು ಎಷ್ಟು ದಿನ ಆಗಿದೆ ಸರ್? 3 ಮಂತ್ಸಿಂದ ಇವರದು ಮದರ್ದು ಡೆತ್ 3 ಮಂತ್ಸಿಂದೇ ಆಗಿತ್ತು. ವೈಫ್ದು ಮದರ್ದು ಡೆತ್. ಆ ಟೈಮ್ಗೆ ಇವರು ಬಂದಿದ್ದಾರೆ ಅವ್ರ ಕಾರ್ಯತತಿ ವಗೇರೆ ಮಾಡೋಕ್ಕೆ. ಆ ಟೈಮಿಂದ ಇವರು ವಾಪಸ್ ಹೋಗಲಿಲ್ಲ. ಆ ಕಾರಣ ಬಗ್ಗೆ ಇವತ್ತು ಗಲಾಟೆ ನೋಡ್ತಾ ಇತ್ತು. ಇನ್ನು ಘಟನೆ ಬಳಿಕ ಇಬ್ಬರ ಮೃತದೇಹಗಳನ್ನ ಮನೆಯಲ್ಲೇ ಬಿಟ್ಟು ಮನೆಯಲ್ಲಿದ್ದ 3 ಮಕ್ಕಳನ್ನ ಕರೆದುಕೊಂಡು ಬೈಕಿನಲ್ಲಿ ತೆರಳಿದ್ದಾನೆ. ಬಳಿಕ ಆರೋಪಿ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ಚಾಕು ಸಮೇತ ತೆರಳಿ ಶರಣಾಗಿದ್ದಾನೆ. ಇನ್ನು ವಿಷಯ ತಿಳಿಸಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸದ್ಯ ಈ ಸಂಬಂಧ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು
ಕೊಲೆಗೆ ನಿಖರ ಕಾರಣ ಹಾಗೂ ಇತರ ಆಯಾಮಗಳ ಕುರಿತು ತನಿಖೆ ಮುಂದುವರಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.